ನಮಸ್ಕಾರ ಸ್ನೇಹಿತರೆ. ನೋಡ್ರಿ ಇವತ್ತು ಈ ಜಾತ್ರೆ ಇಲ್ಲಿ ಏಮಂತ ಮಾತಾಡಿ ಅದು ತರದಾಳ ಹತ್ರ ಒಂದು ಜಾತ್ರೆ ನಡೀತಾ ಇದೆ, ಮಾತಾಡ್ರ. ಶನೇಶ್ವರ ಸ್ವಾಮಿ ಜಾತ್ರೆ. ಈ ಜಾತ್ರೆಯಲ್ಲಿ ನಮ್ಮ ಸ್ನೇಹಿತರಾದಂಥ ಒಬ್ರು ಮೂರ್ತಿ ಅಂತ ಹೇಳಿದ್ದಾರೆ, ನಮ್ಮ ಪಕ್ಕದೂರವ್ರೆ. ಇವರು ಪಾಪ ಸುಮಾರು ಒಂದು 2-3 ವರ್ಷದಿಂದ ವರಿ ಕಟ್ತಾ ಇದ್ರಲ್ವಾ? 10-15 ವರ್ಷದಿಂದ ಕಟ್ತಾ ಇದ್ದೀರಾ. ಯಾವಾಗ ಮಲ್ನಾಡು ಗಿಡ್ಗಳು ಜಾಸ್ತಿ ಇದ್ವು, ಇವತ್ತೇನು ಓರಿಗಳು ಕಟ್ಟಕ್ಕ ಈ ಹಳ್ಳಿಕಾರ್ ಓರಿಗಳು ಕಟ್ಟಕ್ ಶುರು ಮಾಡಿದೀರಾ? ಶುರು ಮಾಡಿದ್ವಿ. ಎಷ್ಟು ವರ್ಷದಿಂದ ಶುರು ಮಾಡಿದ್ರೆ? ನಾವು ಹೆಚ್ಚು ಕಮ್ಮಿ ಒಂದು 10-15 ವರ್ಷದಿಂದ ಹಳ್ಳಿಕಾರು ಊರುಗಳು ಕಟ್ತಾ ಇದ್ವಿ. ಹಳ್ಳಿಕಾರ್ ಓರಿಗಳೇ ಕಟ್ತಾ ಇದಾರೆ. ಯಾಕಂದ್ರೆ ಇವತ್ತು ಹಳ್ಳಿಕಾರ್ ಸಂತತಿನೇ ನಶಿಸ್ತಾ ಇದೆ ಅಂತ ಕೆಲವ್ರು ಬಡ್ಕೊಂತ ಇದಾರೆ ಹೌದು ಅಲ್ವಾ? ಅದು ಬಡ್ಕೊಳೋದಕ್ಕಿಂತ ಮೊದ್ಲು ಒಬ್ರು ಒಂದ್ ಜೊತೆ ಓರಿ ಕಟ್ಟೋರು ಒಂದ್ ಜೊತೆ ಹಸು ಸಾಕ್ಬೇಕು. ಹೌದು, ಆವಾಗ ಹಳ್ಳಿಕಾರ ಸಂತತಿ ಉಳಿತದೆ ಹೌದು ಅಲ್ವಾ? ಹೌದು. ನೀವ್ ಎಲ್ಲಿಂದ ಹೋಗಿ ಕೊಂಡ್ಕೊಂಡ್ ಬಂದು ಶೋಕಿ ಮಾಡೋದಕ್ಕಿಂತ ಒಂದ್ ಹಸು ಸಾಕಿದ್ರೆ ಇವತ್ತು ಹಳ್ಳಿಕಾರ ಸಂತತಿನೂ ಉಳಿತೈತೆ, ಎಲ್ಲಾನು ಬೆಳಿತೈತೆ ಅಲ್ವಾ? ನಮಸ್ಕಾರ ನರಸಿಂಹಮೂರ್ತಿ ಅವರೇ. ನಮಸ್ಕಾರ. ತುಂಬಾ ಖುಷಿ ಆಯ್ತು ನಿಮ್ಮನ್ ಭೇಟಿಯಾಗಿ. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಏನು? ನಾವು ಜಾತ್ರೆಗೆ ಹೋಗ್ತೀವಿ. ನಾವು 15 ವರ್ಷದಿಂದ ಊರುಗಳು ನಮ್ಮ ತಾತ ಅವರೆಲ್ಲ ಕಟ್ತಾ ಇದ್ರು. ಮತ್ತೆ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ? ಈ ಜಾತ್ರೆಗ 3 ವರ್ಷದಿಂದ ಬರ್ತಾ ಇದ್ವಿ. 3 ವರ್ಷದಿಂದ. ಏನ್ ಈ ಜಾತ್ರೆಯಲ್ಲಿ ಏನ್ ಪರವಾಗಿಲ್ವಾ ವ್ಯವಸ್ಥೆ? ಪರವಾಗಿಲ್ಲ. ಏನ್ ಸುಂಕ ಗಿಂಕ ಏನಾದ್ರು ಇದೆಯಾ? ಸುಂಕ ಏನು ಇವಾಗ ಏನ್ ಕೇಳಿಲ್ಲ. ಮಾಡೋರ ಇನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ, ನೋಡ್ಬೇಕು. ಇವಾಗ್ಲೂ ಚೀಟಿ ನಿಮ್ ಪ್ರೀತಿಯಿಂದ ನೀವು ಕೊಡ್ತಾ ಇದ್ದೀರಾ, ಆಯ್ತಾ? ದೇವಸ್ಥಾನ ಬೆಳಿಲಿ, ಜಾತ್ರೆನೂ ಬೆಳಿಲಿ, ನೀವು ರೈತರು ಬೆಳಿ. ನೀರ್ ಕೊಡ್ತಾವ್ರೆ ಅಲ್ವಾ? ಊಟ ಕೊಡ್ತಾರೆ, ನೀರ್ ಕೊಡ್ತಾ ಇದಾರೆ, ಊಟ ಕೊಡ್ತಾ ಇದಾರೆ, ಲೈಟ್ ವ್ಯವಸ್ಥೆ ಚೆನ್ನಾಗಿದೆ. ಈ ರೈತರಿಗೆ ಇದಕ್ಕಿನ್ನ ಇನ್ನೇನ್ ಬೇಕು? ಏನ್ ಬೇಡ ಅಲ್ವಾ? ಮೇನ್ ನೀರು, ಹುಲ್ಲಿಲ್ಲ ಬರ್ತೀವಿ ನಾವು ತಗೊಂಡ್ಬರ್ತೀವಿ. ನೀರು, ಕರೆಂಟು, ಸುಂಕ ಅಲ್ವಾ? ಹೌದು. ಒಂದ್ ಸುಂಕ ಒಂದ್ ಜೊತೆ ಓರಿಗೆ 100 ರೂಪಾಯಿ 200 ರೂಪಾಯಿ ಅಂತಂದ್ರೆ, ಹೌದು. ಅದ್ರ ಜೊತೆಗೆ ಒಂದ್ 10 ಜೊತೆ ಓರಿ ಕಟ್ಕೊಂಬಂದ್ರೆ ಒಂದ್ ಬೂಸ ಮೂಟೆ ಬರ್ತದೆ. ಹೌದು ಅಲ್ವಾ? ಹೌದು ಹಾಗಾಗಿ ನಮ್ಗೂ ನೋವಾಗುತ್ತೆ. ಹೌದು. ಪ್ರತಿಯೊಂದ್ ಜಾತ್ರೆ ನಾವು ನೋಡ್ತೀವಿ. ಈ ಸರಿ ಘಾಟಿ ಜಾತ್ರೆ ಸುಂಕ ಇಲ್ದಂಗ ಇತ್ತು. ಹೌದು. ನಿಮ್ಗೆ ಅದು ಘಾಟಿ ಜಾತ್ರೆಯಲ್ಲಿ ಸೂಪರ್ ಆಗಿತ್ತು ಅಲ್ವಾ? ಘಾಟಿ ಜಾತ್ರೆಯಲ್ಲಿ ಸೂಪರ್. ನೀವೇನಾದ್ರು ಮಾಡ್ಲಿಲ್ಲ ಘಾಟಿ ಜಾತ್ರೆಯಲ್ಲಿ? ಯಾಕೆ? ನಮ್ಗೆ ನಮ್ ರೇಟ್ ಬಂದಿಲ್ಲ, ಕೊಟ್ಟಿಲ್ಲ. ಈ ತರ ಇನ್ನೊಂದು, ನೀವು ನಮ್ ರೈತರ ಗತ್ತೆ ಬೇರೆ. ಯಾಕಂದ್ರೆ ಯಾವ ಜಾತ್ರೆಗೆ ಬೇಕಾದ್ರೆ ಹೋಗ್ತೀವಿ, ನಮ್ಗೆ ರೇಟ್ ಸಿಕ್ಕಿದ್ರೆ ನಾವೇನೋ ಕೊಡ್ತೀವಿ ಅಲ್ವಾ? ಇಲ್ಲಾಂದ್ರೆ ಕೊಡೋದಿಲ್ಲ ಅಲ್ವಾ? ಮೂರ್ತಿಯರೇ, ಇನ್ನೇನು ಎಷ್ಟು ಹೇಳ್ತಾ ಇದೀರಾ ರೇಟು? 3.25 ಹೇಳ್ತಾ ಇದ್ದೀವಿ. 3.25. ಏನ್ ಒಳ್ಳೆ ಮಜಬೂತಾಗಿ ಸಾಕಿದೀರಾ? ಏನೇನ್ ಹಾಕ್ತೀರಾ? ಏನ್ ಬರೀ ಒಣಹುಲ್ಲೇ ಹಾಕ್ತೀರಾ? ಒಣಹುಲ್ಲೇ, ಬರೀ ಹಸೆ ಹುಲ್ಲು ಇವತ್ತಕ್ಕೂ ಹಾಕಿಲ್ಲ. ಯಾಕೆ ಹಾಕಲ್ಲ? ಹಸೆ ಹುಲ್ಲು ಹಾಕಿದ್ರೆ ಓರೆಗಳು ಬರಲ್ಲ, ಚೆನ್ನಾಗಿ ಓರಿಗಳು ಚೆನ್ನಾಗಿ ಬರಲ್ಲ, ಮೈಕಟ್ ಬರಲ್ಲ. ಇದು ಏನೋ ಬಣ್ಣ ಕೆಟ್ಟೋಗ್ತವೆ. ಒಣಹುಲ್ಲೇ. ಏನು ಅದಕ್ಕೂ ಹಸೆ ಹುಲ್ಗುನು ಈ ಬಣ್ಣ ಕೆಟ್ಟೋಗೋದಕ್ಕೂ ಏನು? ಅದು ಹಸೆ ಹುಲ್ಲಲ್ಲಿ ನೀರ್ ಇರ್ತೈತೆ, ನೀರಿನ ಅಂಶ ಜಾಸ್ತಿ ಇರ್ತೈತೆ, ತಿಂದು ಗಂಜಲದಲ್ಲೇ ಬರುತ್ತೆ. ಇದು ಒಣ ಹುಲ್ಲು ತಿಂದ್ರೆ ಸಗಣಿ ಬರ್ತೈತೆ, ಗಟ್ಟಿಯಾಗಿ ಬರುತ್ತೆ. ಅವಾಗ ಅವಕ್ಕೆ ತಿನ್ನದ್ದು ಸ್ವಲ್ಪ ಮೈಗೆ ಹತ್ತುತ್ತೆ, ಚೆನ್ನಾಗಿ ಬಲಿಷ್ಠವಾಗಿ ಆಗ್ತದೆ. ಏನ್ ಓರಿಗಳು ಏನಾದ್ರು ಉಳ್ತೀರಾ? ಏನು ಓರಿಗಳಲ್ಲಿ ನೆಗಳೆಲ್ಲ ಕಟ್ತೀರಾ? ಏನು ಎಷ್ಟು ಎಕರೆ ಜಮೀನ್ ಇದೆ? ಏನು? ನಮ್ದು 2 ಎಕರೆ ಜಮೀನ್ ಇದೆ. ಏನು ಓರಿಯಲ್ಲೇ ಉಳ್ಕೊಂತೀರಾ? ಓರಿಯಲ್ಲೇ ಉಳ್ಕೊಳೋದು. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಟ್ರಾಕ್ಟರ್ ಇರೋ ಕಾಲದಲ್ಲಿ ಓರಿಗಳು ಸಾಕೋರು ಕಡಿಮೆ ಆಗ್ಬಿಟ್ಟಿದಾರೆ. ಹೌದು, ಕಡಿಮೆ ಜಾಸ್ತಿ ಆಗಿದ್ದಾರೆ. ಏನು ಮತ್ತೆ ಎಷ್ಟೆಷ್ಟಲ್ಲಾಗವೆ? 2 ಏನ್ ಹೇಳ್ತೀರಾ ರೇಟ್ ಅಂದ್ರೆ? 3.25. ಏನ್ ರೇಟ್ಗೆ ಬಂದ್ರೆ ಕೊಟ್ಬಿಡ್ತೀರಾ? ಕೊಡ್ತೀವಿ. ಎಷ್ಟಕ್ಕಾದ್ರೆ ಕೊಡ್ತೀರಾ? ನಾವು 2.40, 2.60, 2.70 ಆದ್ರೆ ಕೊಟ್ಬಿಡ್ತೀರಾ? ಹೆಂಗ ತುಂಬಾ ಖುಷಿ ಆಯ್ತು ನಿಮ್ಮನ್ ಭೇಟಿಯಾಗಿ ಮೂರ್ತಿಯರೇ. ತುಂಬಾ ಖುಷಿ ಆಯ್ತು ಮೂರ್ತಿಯವರೇ ನಿಮ್ಮನ್ ಭೇಟಿಯಾಗಿ. ಯಾಕಂದ್ರೆ ನೀವು ಈ ಜಾತ್ರೆಗೆ ಬರ್ತೀರ ಅಂತ ನನಗೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಘಾಟಿ ಜಾತ್ರೆಯಲ್ಲಿ ಮಿಸ್ ಮಾಡ್ಕೊಂಡೆ ನಿಮ್ಮನ್ನ. ಘಾಟಿ ಜಾತ್ರೆಯಲ್ಲಿ ನನ್ಗೆ ಸಿಕ್ಕಿದ ಜಾಗದಲ್ಲೇ ಬೇರೆ, ಆಯ್ತಾ? ನೀವು ಅಷ್ಟಲ್ಲಿ ಹೊಡ್ಕೊಂಡ್ ಬಂದ್ಬಿಟ್ಟಿದ್ರಿ, ಆಯ್ತಾ? ನಮ್ ಘಾಟಿ ಜಾತ್ರೆ ಅಷ್ಟು ಫೇಮಸ್. ಇದು ಜಾತ್ರೆ ಆಗ್ಲಿ ಇವತ್ತು 5 ಜೊತೆ ಕಟ್ಟಿರೋ ಓರಿಗಳು ಇಲ್ಲಿ ಇವತ್ತು ಒಂದ್ 2,000 ಜೊತೆಗಿನ್ನ ಜಾಸ್ತಿ ಇದೆ. ಹೋದ ವರ್ಷ ಇಷ್ಟೊಂದು ಜಾತ್ರೆ ಇರ್ಲಿಲ್ಲ, ಈ ಸಲ ಇನ್ನ ಜಾಸ್ತಿ ಈ ಕಡೆ ಎಲ್ಲ ಬಂದ್ಬಿಟ್ಟು ನೋಡಿ ಎಷ್ಟು ಎಲ್ಲ ಕಡೆ ಎಲ್ಲ ಬಂದ್ಬಿಟ್ಟಿದೆ. ಏನು ವ್ಯಾಪಾರಸ್ಥರು ಎಲ್ಲಿಂದ ಏನಾದ್ರು ಬರ್ತಾರಾ? ಇದು ಏನೋ ಹಾಸನ, ಆಮೇಲೆ ಇದು ಆಂಧ್ರದಿಂದನೂ ಬರ್ತಾರಾ? ಹಾವೇರಿ ಎಲ್ಲ ಬರ್ತಾರೆ. ಏನ್ ಪರವಾಗಿಲ್ಲ? ಬೆಳಿಗ್ಗೆ ಏನಾದ್ರು ಯಾರು ವ್ಯಾಪಾರ ಕೇಳ್ತಾ ಇದಾರೆ, ಹೋಗ್ತಾ ಇದಾರೆ. ಇನ್ನು ಯಾರಿಗೂ ಸೆಟ್ ಆಗ್ಲಿಲ್ಲ ಇಲ್ಲ ಅಲ್ವಾ? ಕೆಲವರು ತಗೊಂಡೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಬೇಕಾಗಿರೋ ಸೆಟ್ ಆಗಿಲ್ಲ ವ್ಯಾಪಾರ. ಸೆಟ್ ಆಗಿಲ್ಲ, ನಾವು ಕೊಟ್ಟಿಲ್ಲ ಅಷ್ಟೇ ಅಲ್ವಾ? 5-6 ಗುಂಪು ಬಂದಿದ್ರು. ತುಂಬಾ ಖುಷಿ ಆಗುತ್ತೆ ಮೂರ್ತಿಯವರೇ ನಿಮ್ಮನ್ ಭೇಟಿಗೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ ಓರಿಗಳು ಯಾವ ತರ ಇದೆ ಅಂತ ಹೇಳ್ರೆ. ನಿಮ್ಮವೇನಾ ಇವ? ಅಣ್ಣ ನಿಮ್ಮವ? ಪರವಾಗಿಲ್ಲ ಬಿಡ್ರಿ, ನೋಡ್ಸ್ಕೊಳತ್ತೀನಿ ಬೇಡ, ಪರವಾಗಿಲ್ಲ. ನೋಡಿ ಸ್ನೇಹಿತರೆ,
ಯಾವ ಹಸುಗಳು ಎಲ್ಲಿದಾವೆ? ಮಾಡ್ತೀನಿ ಬರ್ತೀನಿ ಇರು, ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ರಿ. ಪಾಪ ಊರಿಗಳೆಲ್ಲ ಕಟ್ಕೊಂಡು ಪಾಪ ರೈತರು ಕುತ್ಕೊಂಡ್ಬಿಟ್ಟಾರೆ. ವ್ಯಾಪಾರ ಇಲ್ವೇ ಅಣ್ಣ? ವ್ಯಾಪಾರ ಇಲ್ಲ, ಡಲ್ ಆಗೋಯ್ತಾ? ಯಾಕೆ ಕುತ್ಕೊಂಡ್ಬಿಟ್ಟಿದ್ದೀರಾ ಸೈಲೆಂಟಾಗಿ? ಇನ್ನೇನು ಮಾಡೋಣ? ನಿಂತ್ಕೊಂಡು ಸಾಕಾಗೈತಂತೀರಾ? ನಿಂತ್ಕೊಂಡು ಸಾಕಾಗೈತಂತೀರಾ? ಕುತ್ಕೊಳ್ಳಿ, ಆರಾಮಾಗಿ ರೆಸ್ಟ್ ತಗೊಳ್ಳಿ. ಅಣ್ಣ ಯಾವ ಊರು ನಿಮ್ಮದು? ಶಿಡ್ಲಘಟ್ಟದಿಂದ ಬಂದಿದ್ದೀರಾ? ಏನು ಪ್ರತಿ ವರ್ಷನೂ ಬರ್ತೀರಾ ಈ ಜಾತ್ರೆಗೆ? ಏನು ಪರವಾಗಿಲ್ಲ ಈ ಜಾತ್ರೆ ನಿಮಗೆ? ಈ ವರ್ಷ ವ್ಯಾಪಾರ ಕಡಿಮೆ. ಏನು ರೈತರಿಗೆ ಈಗ ಓರಿಗಳು ಜಾಸ್ತಿ ಆದಂಗೆ ವ್ಯಾಪಾರ ಕಡಿಮೆ ಆಗ್ತಾ ಇರ್ತದ ಅಲ್ವಾ? ತುಂಬ ಖುಷಿ ಆಗುತ್ತೆ ಅಣ್ಣವ್ರೆ, ಮಾತಾಡಿ. ಪುನಿ ನಮಸ್ಕಾರ. ನಮಸ್ಕಾರ ಅಣ್ಣ, ಆರಾಮಿದ್ದೀರಾ? ಏನ್ ಪುನಿ, ನಮ್ಗೆ ಎಲ್ಲಾ ಜಾತ್ರೆಲ್ಲೂ ಸಿಗ್ತಾ ಇದೀಯಾ? ಈ ಜಾತ್ರೆ ಚಿರಪರಿಚಿತನ ನಿನ್ಗೆ? ಅಂದ್ರೆ ನಿಂಗೆ ಈ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದೀಯಾ? ಇವತ್ತು ನನ್ನೇ ಬಂದ್ರಣ್ಣ. ನೆನ್ನೆನೆ ಬಂದಿರೋದು? ನನ್ನೇ ಫಸ್ಟ್. ಬಟ್ ಇನ್ನೊಂದೇನಂದ್ರೆ ಈ ವರ್ಷ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೀವು? ಆ ವರ್ಷದಿಂದ ಗೊತ್ತಿಲ್ಲ ಅಣ್ಣ. ಈ ವರ್ಷದಿಂದ ಬಂದಿದ್ದೀರಾ? ಫಸ್ಟ್ ಬಂದ್ರು. ನೀನ್ ಫಸ್ಟ್ ಬಂದಿದ್ಯಾ? ಎಲ್ಲ ನಿಮ್ ಯಜಮಾನ ಕಾಣಿಸ್ತಾ ಇಲ್ಲ ನನ್ಗ. ಅವರು ಅದೇ ದನ ವರಿ ಜೋಡಿ ಕೂಟ ಹಾಕಕ್ ನೋಡ್ತಾರೆ, ಕೋಟ್ ಮಾಡಕ್ ಬರ್ತಾರೆ. ಎಷ್ಟ್ ಜೊತೆ ಕಟ್ಟಿದ್ದೀರಾ? ಈ ಒಂದ್ 7 ಜೊತೆ ಕಟ್ಟಿದ್ದೋಣ. ಈಗ ಒಂದ್ 2 ಜೊತೆ ಮಾರಿದೀರಾ? 2 ಜೊತೆ. ಏನ್ ಯಾವ ಊರಿಗೆ ಮಾಡಿದ್ರಿ? ಏನು ಹಂಗೆ ಯಾವ ಬಂದಿರೋ ಬಟ್ ಅವನು ನಿಮ್ ಯಜಮಾನ ಸಿಕ್ಕಿದ್ರೆ ಸರಿ ನನ್ಗ. ಯಾಕಂದ್ರೆ ನೀನ್ ಸಿಕ್ಕಿದಿ ಇವತ್ತು, ಅದಕ್ಕೆ ನನ್ಗೆ ಬೇಜಾರು ಅಲ್ವಾ? ಇಲ್ಲಿ ಪರವಾಗಿಲ್ಲ, ಯಾವಾಗ್ಲೂ ಅವನ್ನೇ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನೀನ್ ಇವತ್ ಮಾಡೋಣ. ನಾವ್ ಸೇಗಳಿಲ್ವಲ್ಲ. ಹಾ ಪುನೀತಾ, ಏನ್ ಎಷ್ಟ್ ಜೊತೆ ಕಟ್ಟಿದ್ದೀರಾ? ಏನು ಈ ಒಂದ್ 7 ಜೊತೆ 7 ಜೊತೆ ಕಟ್ಟಿದ್ದು. ಪ್ರತಿಯೊಂದು ಜಾತ್ರೆಗೂ 7 ರಿಂದ 8 ಜೊತೆ 10 ಜೊತೆ ಮಿನಿಮಮ್ ಅಂದ್ರೆ 10 ಜೊತೆ ಕಟ್ಟಿದ್ದು. ಈ ವರ್ಷ ಸ್ವಲ್ಪ ಜಡೆ ಮಾಯಸದಿಂದ ಅಲ್ಲಿಂದ ಹಾಕೊಂಡ್ ಬರ್ತೀರಾ? ಏನ್ ಸ್ವಂತ ಗಾಡಿ ಇಟ್ಕೊಂಡಿದ್ದೀರಾ? ಅಲ್ಲಿ ಎಂಡೆ ಮಡಿಗಿಡಿದೀವಿ. ಒಂದು ಟಾಟಾ ಸ್ಕೈ ಇದೆ, ಟಾಟಾ ಗಾಡಿ ಹಾಕೊಂಡಿದ್ದು. ನಾನೇ ಬೆಳಿಗ್ಗೆ ಬಂದಿದ್ದು. 2 ಜೊತೆ ಮಾಡಿದ್ರಿ ಅಂತ? 2.5 ಜೊತೆ. ಏನ್ ಒಂಟಿ ಮಾರಾಕ್ ಬಿಟ್ರ? ಅದ್ರ ಜೊತೆ ಇದು ಅದು ಒಂಟಿ ಮಾರಿದ್ದು. ಅದ್ರ ಒಂಟಿ ಮಾರಾಕ್ ಬಿಟ್ಟಿದ್ದೀರಾ? ಏನ್ ಒಂಟಿನೂ ಮಾರ್ಬಿಡ್ತೀರಾ? ಇಲ್ಲ, ಅದು ಆಗಾದ್ರೂ ಕೊಟ್ಬಿಡ್ತೀವಿ. ಆದ್ರೆ ಕೊಡ್ತೀವಿ, ಆಗಾದ್ ಮಾಡ್ತೀವಿ. ಪುನೀತ್ ಹಾಗೆ ತೋರಿಸಿಯಾ? ನೋಡ್ರಿ. ಎಷ್ಟೆಲ್ಲ ಅಲ್ಲ ಇಲ್ಲ ಅಣ್ಣ. ಇನ್ನ ಇದು 1.40 ಹೇಳ್ತೀನಿ. 1.40 ಹೇಳ್ತಾ ಇದ್ದೀರಾ? ನಿಮ್ಮ ವಿಜಯ್ ಬಾಸು ನಮ್ಗ ಪ್ರತಿ ವರ್ಷ ಪ್ರತಿ ಜಾತ್ರೆಗೂ ಸಿಗ್ತಾ ಇರ್ತಾನೆ. ನೀನು ಈ ವರ್ಷ ಈ ಜಾತ್ರೆಗೂ ಸಿಗುವ. ಯಾಕಂದ್ರೆ ನಂಗೂ ತುಂಬಾ ಖುಷಿ ಆಯ್ತು ನಿನ್ ಮಾತಾಡಿ. ಯಾಕಂದ್ರೆ ನನ್ನ ಒಬ್ಬ ಸಬ್ಸ್ಕ್ರೈಬರ್ ನೀನು. ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ. ನೀನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಅಲ್ವಾ? 1.40 ಹೇಳ್ದಲ್ಲ? ಹಾಗೆ ತೋರಿಸಿ. ಎಷ್ಟೆಲ್ಲ ಆಗವ ಅವು? ಅವು ಅಲ್ಲ ಇನ್ನು ಅಲ್ಲಲ್ವಾ? ಇವಾಗ ಬಿದ್ದವ ಕೆಡಬವೆ? 2 ಅನ್ಕೋ. ನೀವೇನು? ಇದು 1.10 ಅಣ್ಣ. 1.10 ಹೇಳ್ತಾ ಇದೀಯಾ? ಎಷ್ಟೆಲ್ಲ ಆಗವೆ? ಇದು 4 4 ಏನ್ ಹೇಳ್ತೀವಿ ರೇಟ್ ಅಂದೆ? 1.10. ಬಾ ಹಾಗೆ ತೋರ್ಸ್ ಬಾ. ಇವ ಇದು 1.45. 1.45. ಏನ್ ಇವೆಷ್ಟೆಲ್ಲ ಆಗವೆ? ಇವು ಇವು ಇನ್ನೂ ಆಗಿಲ್ಲ, ಹಾಲಲ್ ಕರುಗಳು. ಮತ್ತೆ ಇವು 1.25 ಹೇಳ್ತೀನಿ ಅಣ್ಣ. 1.25. ಏನು ಒಳ್ಳೆ ಕೊಂಬುಗಳೆಲ್ಲ ರೆಡಿ ಮಾಡ್ತೀರಾ? ಏನ್ ನೀವೇ ರೆಡಿ ಮಾಡ್ತೀರಾ? ಏನ್ ಕೊಂಬುಗಳು? ಇಲ್ಲ, ರೆಡಿ ಮಾಡಿಸ್ತೀರಾ? ಏನ್ ರೆಡಿ ಮಾಡ್ಸೋದಕ್ಕೂ ಸಪರೇಟ್ ದುಡ್ಡು ಕೊಡ್ಬೇಕು ಅಲ್ವಾ? ನಿಮ್ ಓನರ್ ಅವ್ರಪ್ಪ ಹೆಂಗೋ ಗಟ್ಟಿಯಾಗಿ ಅವನು ಇನ್ನೂ ಎಜುಕೇಶನ್ ಮಾಡ್ತಾನೆ. ಏನ್ ಕಾಲೇಜ್ಗೆ ಏನಾದ್ರು ಹೋಗಿದ್ನಾ ಇಲ್ವೋ? ಇನ್ನು ರಿಸಲ್ಟ್ ಬಂದಿಲ್ಲ. ಪಾಪ ಚೆನ್ನಾಗಿ ಓದ್ಲಿ ಅವನು. ನೀನ್ ಸಪೋರ್ಟ್ ಮಾಡ್ತೀಯಲ್ಲ, ನಂಗೆ ಅದ್ ಖುಷಿ ಅಲ್ವಾ? ಯಾಕಂದ್ರೆ ಅವ್ನು ವಿಜಿ ಜೊತೆ ಎಲ್ಲಿ ಹೋದ್ರು ಜಡೆ ಮಾಯಸಂದ್ರ ವಿಜಿ ಅಂತಂದ್ರೆ ನಂಗೆ ಇವತ್ತಿಗೂ ನೆನೆಸ್ಕೊಂತೀನಿ ನಾನು. ಯಾಕಂದ್ರೆ ಪ್ರತಿಯೊಂದು ಜಾತ್ರೆಗೂ ಎಜುಕೇಶನ್ ಮಾಡ್ಕೊಂಡು ಪ್ರತಿಯೊಂದು ಜಾತ್ರೆಗೂ ಊರಿಗೆ ಕಟ್ತಾನ ನೋಡು. ಅದು ಅವ್ನ ಕಷ್ಟ ಏನಾಯ್ತು ನನ್ಗೆ ಗೊತ್ತಿಲ್ಲ ಅಲ್ವಾ? ಚೆನ್ನಾಗಿ ಓದ್ಲಿ, ರೈತರ ಮಕ್ಕಳು ಚೆನ್ನಾಗಿ ಬೆಳೀಲಿ. ನೀನು ಅವ್ನ ಜೊತೆ ಸಪೋರ್ಟ್ ಆಗಿರ್ತೀಯ ನೋಡ, ನನ್ಗೆ ಇದ್ದಿದ್ದು ಖುಷಿ ಪುನೀತ. ಸ್ನೇಹಿತರಾಗ್ಲಿ ಮತ್ತೆ ಪರವಾಗಿಲ್ವಾ ಈ ಜಾತ್ರೆ? ಪರವಾಗಿಲ್ಲ. ಸಿಂಗಲ್ ಒಂಟಿ ಊರಿ ಒಂದು ತೋರಿಸ್ಬಾ, ಹಂಗೆ ನೋಡ್ಬೇಡ ನೋಡ್ರಿ. ಆದ್ರೂ ಗಿರಿಕಿ ಸ್ವಲ್ಪ ಇವತ್ತು ಪರವಾಗಿಲ್ಲ, ನನ್ನಿಂದ ಪರವಾಗಿಲ್ಲ. ಗಿರಾಕಿ ನೆನ್ನೆಗಿಂತ ಇವತ್ತೇ ಪರವಾಗಿಲ್ವಾ? ಇವತ್ತು ನನ್ನೆ ಅಷ್ಟೇನ್ ಪರವಾಗಿಲ್ಲ. ಇವತ್ತು ನನ್ನೆ ಬಂದಿದ್ದು. ಮತ್ತೆ ಇದೇನ್ ಒಂಟಿ ಬರಿ ಏನ್ ಮರಾಕಿದ್ದೀರಾ ಏನು? ಏನ್ ಪರವಾಗಿಲ್ಲ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ? ಊಟ ಪರವಾಗಿಲ್ಲ, ವ್ಯವಸ್ಥೆ ಪರವಾಗಿಲ್ಲ. ನೀರು ಕೊಡ್ತಾರೆ ಪಾಪ ಎತ್ತುಗಳಿಗ. ಒಳ್ಳೆ 85 ಹೇಳ್ತೀಯ? ಏನ್ ಇದ್ರ ಜೊತೆ ಮಾರಾಕಿದೀನಿ ಅಂತೀಯ? ಕೊಟ್ಬಿಟ್ಟಿದೀಯ? ಎಷ್ಟು ಕೊಟ್ಟೆ? ಏನು ಅದು ಎಷ್ಟು? ಅದು 84 ಮಾಡುದು. ಹೋದ್ರಳ್ಳಿ ಪುನೀತ, ಚೆನ್ನಾಗಿರೋ ಅವನ ಜೊತೆ. ಅವನು ಪಾಪ ಅವ್ನು ಎಲ್ಲೋದ್ ನಾವು ಗೊತ್ತಿಲ್ಲ, ಊಟ ಹುಡ್ಕಕ್ ಹೋಗೋನೇನೋ. ನೋಡಿ ಈ ತರ ಇರುತ್ತೆ ಯಜಮಾನ್ರು. ಪಾಪ ರೈತರು ನೋಡಿ, ಇವನು ಪುನೀತ್ ಅಂತೇಳಿ
ಇವತ್ತಿಗೂ ಜಡೆ ಮಾಯಿಸ್ಕೊಂಡವ್ರು ಇರೋ, ಇವತ್ತಿಗೂ ನಂಗೊಂದು 3-4 ಜಾತ್ರೆಯಲ್ಲಿ ಸಿಕ್ಕಿದ್ರು. ಘಾಟಿ ಜಾತ್ರೆಯಲ್ಲಿ ಒಂದ್ಸರಿ, ಸಿದ್ಧಗಂಗೆಯಲ್ಲಿ ಒಂದ್ಸರಿ, ಆಮೇಲೆ ಇದು ಹನ್ನೊಂದು ಫಸ್ಟ್ ಎರಡನೇದ್ರಲ್ಲಿ ನೀವು ಜಾತ್ರೆ ಸಿಕ್ಕಿದ್ನಲ್ಲ ಗೋಮಮಠ, ಬುಕ್ಕದ ಬೆಟ್ಟದಲ್ಲೂ ಸಿಕ್ಕಿದ್ದ. ಯಾಕಂದ್ರೆ ತುಂಬ ಖುಷಿ ಆಗುತ್ತೆ ಇನ್ನು ನೋಡಿ. ಯಾಕಂದರೆ ಒಬ್ಬ ನಮ್ಮ ವಿಜಯ್ ಕುಮಾರ್ ಅಂತೇಳಿ ಅವ್ರು ಜಡೆ ಮಾಯಿಸ್ಕೊಂಡವ್ರು, ಅವ್ರ ಜೊತೆ 24 ಗಂಟೆ ಓರಿಗಳ ಜೊತೆ ಮತ್ತು ಅವ್ರ ಜೊತೆ ಇವನೊಬ್ಬನೇ ಪುಣ್ಯಾತ್ಮ ಸಿಗೋದು. ಇವ್ನು ಬಸವಣ್ಣ ಒಳ್ಳೇದು ಮಾಡಲಿ, ಇವನು ಚೆನ್ನಾಗಿರಲಿ. ತುಂಬ ಖುಷಿ ಆಯಿತು ಪುನೀತ ಮಾತಾಡಿ. ಆಯಿತಾ, ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ. ಯಾಕಂದರೆ ಈ ಭಾಗದಲ್ಲಿ ನಂಗೆ ಇಷ್ಟೊಂದು ಜೊತೆ ಓರಿಗಳು ಸೇರ್ತದೆ ನನಗೂ ಗೊತ್ತಿಲ್ಲ. ಹೌದು. ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು ಪುನೀತ್.